ನ್ಯೂಸ್, ಇದು ನಿಮ್ಮ ಧ್ವನಿ. ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್, ಸಿಂಧನೂರಿನಲ್ಲಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಾಡಿದ್ದು ಮಾರ್ಚ್ 15ರಂದು ಸಿಂಧನೂರಿಗೆ ರೈಲು. ಡಾಕ್ಟರ್ ಬಸವರಾಜ್ ಕೆವಟರ್ ಅವರಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್. ಬಡವರಿಗೆ 6 ತಿಂಗಳಲ್ಲಿ ಮನೆಗಳ ನಿರ್ಮಾಣ, ಶಾಸಕ ಹಂಪನಗೌಡ ಬಾದರ್ಲಿ ಭರವಸೆ. ಕುಡಿಯುವ ನೀರಿಗಾಗಿ ಬೂದಿವಾಳ ಕ್ಯಾಂಪಿನಲ್ಲಿ ರಸ್ತೆ ತಡೆ. ಬಿಜೆಪಿ ನಗರ ಮತ್ತು ಗ್ರಾಮೀಣ ಮಂಡಲಗಳ ಅಧ್ಯಕ್ಷರ ಪದಗ್ರಹಣ. ವಾರ್ತೆಗಳ ವಿವರ. ಸಿಂಧನೂರು ಜನತೆಯ ಬಹುದಿನಗಳ ಕನಸು ನನಸಾಗುವ ದಿನ ಬಂದೇ ಬಿಟ್ಟಿತು. ಇದೇ ತಿಂಗಳು 15ರಂದು ಸಿಂಧನೂರಿನಿಂದ ಹುಬ್ಬಳ್ಳಿಗೆ ಹಾಗೂ ಬೆಂಗಳೂರು ಕಡೆಗೆ ಅಂದರೆ ಯಶವಂತಪುರ ಕಡೆಗೆ ಸಂಚರಿಸುವ ರೈಲುಗಳಿಗೆ ಚಾಲನೆ ದೊರೆಯಲಿದೆ. ಕಾರ್ಯಕ್ರಮಕ್ಕೆ ಚಾಲನೆ ಯಾರು ಮಾಡುತ್ತಾರೆ ಎನ್ನುವುದು ಇನ್ನೂ ಅಧಿಕೃತ ಮಾಹಿತಿ ಇಲ್ಲ. ಇದೇ ಮಾರ್ಚ್ 15ರಂದು ಸಿಂಧನೂರಿನಿಂದ ರೈಲು ಪ್ರಾರಂಭ ಮಾಡುತ್ತಾರೆ ಎನ್ನುವ ಮಾಹಿತಿ ಇದೆ. ಆದರೆ ಯಾರು ಚಾಲನೆ ನೀಡುತ್ತಾರೆ ಎನ್ನುವ ಮಾಹಿತಿ ಇದೆ. ಸೌತ್ ವೆಸ್ಟರ್ನ್ ರೈಲ್ವೆನಿಂದ ಆದೇಶವಾಗಿದ್ದು ಕಾರ್ಟಿಗಿಯವರೆಗೆ ಸಂಚರಿಸುತ್ತಿದ್ದ ಯಶವಂತಪುರ ಕಾರ್ಟಿಗಿ ಹಾಗೂ ಹುಬ್ಬಳ್ಳಿ ಕಾರ್ಟಿಗಿ ರೈಲುಗಳನ್ನು ಸಿಂಧನೂರುವರೆಗೆ ವಿಸ್ತರಿಸಿ ಆದೇಶ ಹೊರಬಿದ್ದಿದೆ. ಅದರಂತೆ ನಾಳೆ ಯಶವಂತಪುರದಿಂದ ಕಾರ್ಟಿಗಿಗೆ ಬರುವ ರೈಲು ಸಿಂಧನೂರಿಗೆ ಬರಲಿದೆ. ನಾಡಿದ್ದು ಹುಬ್ಬಳ್ಳಿಗೆ ಹೊರಡುವ ರೈಲು ಪ್ರಾರಂಭಗೊಳ್ಳಲಿವೆ ಎನ್ನುವ ಆದೇಶವೂ ಹೊರಬಿದ್ದಿದೆ. ಆದೇಶದಂತೆ ಬೆಳಗ್ಗೆ 5 ಗಂಟೆಗೆ ರೈಲ್ವೆ ಸಂಖ್ಯೆ 17303, ಮಧ್ಯಾಹ್ನ 2:30ಕ್ಕೆ ರೈಲ್ವೆ ಸಂಖ್ಯೆ 17303 ಸಿಂಧನೂರಿನಿಂದ ಹುಬ್ಬಳ್ಳಿ ರೈಲು ಹೊರಡಲಿದೆ. 15ರ ಸಂಜೆ 5 ಗಂಟೆಗೆ ರೈಲ್ವೆ ಸಂಖ್ಯೆ 16546 ಸಿಂಧನೂರು ಯಶವಂತಪುರ ರೈಲು ಹೊರಡುವ ಸಮಯ. ಬಹುದಿನಗಳ ಸಿಂಧನೂರು ಜನತೆಯ ಕನಸು ನನಸಾಗಿದೆ. ಹುಬ್ಬಳ್ಳಿ ಹಾಗೂ ಬೆಂಗಳೂರಿಗೆ ಇನ್ನು ಮುಂದೆ ನಾವು ರೈಲಿನಲ್ಲಿ ಪ್ರಯಾಣಿಸಬಹುದು. ಬಿಜೆಪಿಯ ಪಟ್ಟಿ ಬಿಡುಗಡೆಯಾಗಿದ್ದು, ಕೊಪ್ಪಳ ಕ್ಷೇತ್ರಕ್ಕೆ ಕುಷ್ಟಗಿಯ ಮಾಜಿ ಶಾಸಕರಾದ ಶರಣಪ್ಪ ವಕೀಲರ ಪುತ್ರರಾದ ಡಾಕ್ಟರ್ ಬಸವರಾಜ್ ಕೆವಟರ್ ಅವರಿಗೆ ಪಕ್ಷ ಟಿಕೆಟ್ ನೀಡಿದೆ. ಇದರಿಂದ ಸಂಸದರಾಗಿರುವ ಕರಡಿ ಸಂಗಣ್ಣರಿಗೆ ಟಿಕೆಟ್ ಮಿಸ್ ಆಗಿದೆ. ಅವರ ಮುಂದಿನ ನಡೆ ಏನು ಎನ್ನುವುದು ಕುತೂಹಲ. ಲೋಕಸಭಾ ಚುನಾವಣೆಯ ಬಿಜೆಪಿ 2ನೇ ಪಟ್ಟಿ ಬಿಡುಗಡೆಯಾಗಿದ್ದು, ಅದರಲ್ಲಿ ಕರ್ನಾಟಕದ 20 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಕೆಲವು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕುಷ್ಟಗಿಯ ಮಾಜಿ ಶಾಸಕರಾದ ಶರಣಪ್ಪ ವಕೀಲರ ಪುತ್ರರಾದ ಡಾಕ್ಟರ್ ಬಸವರಾಜ್ ಕೆವಟರ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇದರಿಂದ ಹಾಲಿ ಸಂಸದರಾಗಿರುವ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಬಳ್ಳಾರಿ ಕ್ಷೇತ್ರಕ್ಕೆ ಬಿ ಶ್ರೀರಾಮುಲು ಅವರಿಗೆ, ತುಮಕೂರು ಕ್ಷೇತ್ರಕ್ಕೆ ವಿ ಸೋಮಣ್ಣ ಅವರಿಗೆ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದಾಜೆ ಅವರಿಗೆ ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಘೋಷಿಸಿದ್ದು, ಶೋಭಾ ಕರಂದಾಜೆ ಅವರಿಗೆ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಘೋಷಿಸಿದೆ. ರಾಜ್ಯದಲ್ಲಿ ತೀವ್ರ ಬರಗಾಲ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪನ್ಮೂಲ ಕ್ರೋಢೀಕರಿಸಿ ಜನರಿಗೆ ನೀಡಿದ ಭರವಸೆಯಂತೆ 5 ಗ್ಯಾರಂಟಿಗಳನ್ನು ತಲುಪಿಸುವ ಮೂಲಕ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರದ 23ನೇ ವಾರ್ಡಿನಲ್ಲಿ ಚರಂಡಿ, ಸಿಸಿ ರಸ್ತೆ, ವಿದ್ಯುತ್ ಕಂಬಗಳು, ಕೇಬಲ್ ಸೇರಿದಂತೆ ಸುಮಾರು 1,28 ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಚುನಾವಣೆಯ ಸಂದರ್ಭದಲ್ಲಿ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಲಾಗಿದೆ. ಡ್ಯಾಂನಲ್ಲಿ ನೀರಿನ ಅಭಾವವಿದೆ. ಬೇಸಿಗೆಯಲ್ಲಿ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾಲುವೆಗೆ ನೀರು ಬಿಟ್ಟು ಕೆರೆಗಳನ್ನು ತುಂಬಿಸಲಾಗುವುದು.
ನೀರು ವ್ಯರ್ಥ ಮಾಡದೆ ಮಿತವಾಗಿ ಬಳಸಬೇಕು. ವ್ಯರ್ಥ ಮಾಡಿದರೆ ಮುಂದೆ ನಿಮಗೆ ನೀರಿನ ಸಮಸ್ಯೆಯಾಗುವುದು. ಇದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ತಾಲೂಕಿಗೆ 2,000 ಮನೆಗಳು ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ. ನಗರದ ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದ ಶಾಸಕರು 23ನೇ ವಾರ್ಡಿನ ಜನರು ನಗರಸಭೆಗೆ ಅರ್ಜಿ ನೀಡಿದರೆ ಮನೆಗಳನ್ನು ಕಟ್ಟಿಸಿಕೊಡಲಾಗುವುದು. 6 ತಿಂಗಳೊಳಗೆ ಬಡ ಜನರಿಗೆ ಮನೆಗಳನ್ನು ಒದಗಿಸಲಾಗುವುದು ಎಂದರು. ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿಗಳ ಸೌಲಭ್ಯ ಸಿಗುವ ಬಗ್ಗೆ ಶಾಸಕರು ಕೇಳಿದಾಗ ಸೌಲಭ್ಯ ಸಿಗುತ್ತಿವೆ ಎಂದು ಜನರು ಜೋರಾಗಿಯೇ ಹೇಳಿದರು. ನನ್ನ ವಾರ್ಡಿನಲ್ಲಿ ಬಹಳಷ್ಟು ಜನರು ಬಡವರಿದ್ದಾರೆ. ಅವರಿಗೆ ಇಲ್ಲಿ ತನಕ ಮನೆಗಳು ಕೂಡ ಇಲ್ಲದೆ ಕಾಣ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಅವರಿಗೆ ದಯವಿಟ್ಟು ಮನೆಗಳನ್ನು ಕಟ್ಟಿಸಿಕೊಡುವಂತೆ ನಗರಸಭೆ ಸದಸ್ಯರಾದ ಶೇಖರಪ್ಪ ಗಿಣಿವಾರ್ ಶಾಸಕರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಂಡರು. ನಗರಸಭೆ ಸದಸ್ಯರಾದ ಎಚ್ ಭಾಷಾ, ಆಲಂ ಸಾಬ್, ಮುಖಂಡರಾದ ಸತ್ಯಪ್ಪ, ಸೋಮನಾಥ್ ಸೂಲಂಗಿ, ಶಿವರೆಡ್ಡಿ, ಕಾಜಿ ಮಲ್ಲಿಕ್, ನಗರಸಭೆ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರ್, ಎ ಮನ್ಸೂರ್, ಸಿ.ಎಸ್. ಪಾಟೀಲ್, ಜೆ.ಇ. ಶಾಂತಮೂರ್ತಿ, ಕಿಶನ್ ರಾವ್ ಸೇರಿದಂತೆ ಇತರರು ಇದ್ದರು. ಮತ್ತು ಗ್ರಾಮೀಣ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ನೀರಾವರಿಗೆ ನೀರಿನ ಸಮಸ್ಯೆ, ಇವೆಲ್ಲದರ ಮಧ್ಯೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಅನುಷ್ಠಾನಕ್ಕೆ ತಂದು ರಾಜ್ಯದ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕಾದರೆ ಬಹಳಷ್ಟು ಕಷ್ಟದಾಯಕವಾದ ಒಂದು ವರ್ಷ ಅಂದ್ರೆ ಕೂಡ ತಪ್ಪಾಗಲಿಕ್ಕೆ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗ್ಯಾರಂಬ ಒಂದೇ ಒಂದು ಕಾರಣಕ್ಕೆ ಅವರೆಲ್ಲವನ್ನ ಹಳೆದು ತೂಗಿ ಸಂಪನ್ಮೂಲವನ್ನು ಯಾವ ರೀತಿ ರಾಜ್ಯದಲ್ಲಿ ಕ್ರೋಢೀಕರಿಸಬೇಕು, ಕ್ರೋಢೀಕರಿಸಿದ ಸಂಪನ್ಮೂಲವನ್ನು ಗ್ಯಾರಂಟಿಗೆ ಎಷ್ಟು ಯೂಸ್ ಮಾಡಬೇಕು, ಅಭಿವೃದ್ಧಿ ಕೆಲಸಗಳಿಗೆ ಎಷ್ಟು ಯೂಸ್ ಮಾಡಬೇಕು, ಬರಗಾಲಕ್ಕೆ ಎಷ್ಟು ಯೂಸ್ ಮಾಡಬೇಕು, ಇವೆಲ್ಲವನ್ನು ಸರಿದೂಗಿಸಿಕೊಂಡು ಕೆಲಸ ಮಾಡಬೇಕಾದ್ರೂ ಸಿದ್ದರಾಮಯ್ಯನವರಿಂದ ಮಾತ್ರ ಸಾಧ್ಯ. ಬೇರೆಯವರು ಯಾರಿಂದಾದರೂ ಮುಖ್ಯಮಂತ್ರಿ ಆದರೂ ಆಗ್ತಿದ್ದಿಲ್ಲ. ಕುಡಿಯುವ ನೀರು ಒದಗಿಸುವಂತೆ ಸಾರ್ವಜನಿಕರು ಹಾಗೂ ರೈತರು ಇಂದು ದಿಢೀರ್ನೆ ಬೂದಿಹಾಳ ಕ್ಯಾಂಪ್ ಹತ್ರ ರಸ್ತೆ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಬೂದಿವಾಳ ಕ್ಯಾಂಪ್ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರ ಕುಡಿಯುವ ನೀರಿನ ಕೆರೆಗಳು ತುಂಬಿಲ್ಲ. ಕಾಲುವೆಗೆ ಬಿಟ್ಟ ಕುಡಿಯುವ ನೀರು ಎಲ್ಲಿಗೆ ಹೋದವು ಎಂಬುದು ಸಾರ್ವಜನಿಕರು ನೀರಾವರಿ ಯೋಜನೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತುಂಗಭದ್ರಾ ಎಡದಂಡೆ ಕಾಲುವೆಯ 36ನೇ ಡಿವೈಡರ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಹಾಗೂ ಕ್ಯಾಂಪ್ಗಳಿಗೆ ಸಾರ್ವಜನಿಕರ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಿಕೊಳ್ಳುವ ಸಲುವಾಗಿಯೇ ಕಾಲುವೆಗೆ ನೀರು ಬಿಟ್ಟಿದ್ದು. ಇಲ್ಲಿ ತನಕ ನಮಗೆ ನೀರು ಬಂದಿಲ್ಲ. ಇನ್ನು 2 ದಿನಗಳಲ್ಲಿ ನೀರು ಬಂದಾಗುತ್ತವೆ. ಹಾಗಾದರೆ ನಮಗೆ ಕುಡಿಯುವ ನೀರಿನ ಸಮಸ್ಯೆಯಾದರೆ ಯಾರು ಹೊಣೆ? ಮಾರ್ಚ್ 5ರಿಂದ ಕಾಲುವೆಗೆ ಕುಡಿಯುವ ನೀರು ಬಿಟ್ಟಿದ್ದು, ಆದರೆ ಮೇಲ್ಭಾಗದಲ್ಲಿ ರೈತರು ತಮ್ಮ ಜಮೀನಿನ ಕೃಷಿಗೆ ನೀರು ಬಳಸಿಕೊಳ್ಳುತ್ತಿದ್ದು, ಇದರಿಂದ ನಮಗೆ ನೀರು ತಲುಪುತ್ತಿಲ್ಲ. ಇದಕ್ಕೆ ಕಡಿವಾಣ ಹಾಕುವಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ನಮಗೆ ಇಂದು ಸಂಜೆ 5 ಗಂಟೆಯೊಳಗೆ ಕಾಲುವೆಗೆ ನೀರು ಬರದಿದ್ದರೆ ಮತ್ತೆ ರಸ್ತೆ ತಡೆ ಹೋರಾಟ ಮಾಡಲಾಗುವುದು ಎಂದು ರೈತರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಮಗೆ ಅಗತ್ಯ ಸಿಬ್ಬಂದಿಗಳ ಕೊರತೆ ಇದೆ. ಮೇಲ್ಭಾಗದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ರೈತರು ಕಾಲುವೆ ನೀರು ಅಕ್ರಮವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. 5 ಸಲ ನೀರು ಬಂದ್ ಮಾಡಿದರೂ ಸಹ ರೈತರು ಪುನಃ ಕಾಲುವೆ ಅಕ್ರಮ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ನೀರಾವರಿ ಇಲಾಖೆಯ ಅಧಿಕಾರಿ ನಾಗೇಂದ್ರ ತಮ್ಮ ಅಸಹಾಯಕತೆ ಹೊರಹಾಕಿದರು. ಗ್ರಾಮೀಣ ಪೊಲೀಸ್ ಠಾಣೆಯ PSI ಮೊಹಮ್ಮದ್ ಇಸಾಕ್, ತುರ್ವಿಹಾಳ್ PSI ನಾಗರಾಜ್, ನೀರಾವರಿ ಇಲಾಖೆಯ JE ನಾಗಪ್ಪ, AEE ಶಿವಪ್ಪ ಹೈಬಳೆ ಸೇರಿದಂತೆ JDS ತಾಲೂಕಾಧ್ಯಕ್ಷರಾದ ಬಸವರಾಜ ನಾಡಗೌಡ, BJPಯ ಮುಖಂಡರಾದ ಕೆ ಕರಿಯಪ್ಪ, ಸಾಯಿ ರಾಮಕೃಷ್ಣ, ಸೀತಾರಾಮ್, B ನರೇಶ್, ವೆಂಕಟರೆಡ್ಡಿ, ನಾಗೇಶ್ವರರಾವ್, ಭಾಸ್ಕರ್ ರಾವ್ ಸೇರಿದಂತೆ ನೂರಾರು ರೈತರು ರಸ್ತೆ ತಡೆ ಹೋರಾಟದಲ್ಲಿ ಭಾಗವಹಿಸಿದ್ದರು. ಕಡೆ ಮಾಡ್ಕೊಂಡು ಬಿಡ್ತಾನೆ ಬರುತ್ತಂತಾರೆ ಎಲ್ಲ ನಗರದ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮೀಣ ಮತ್ತು ನಗರ ಮಂಡಳಗಳ ನೂತನ ಅಧ್ಯಕ್ಷಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿ ವೆಂಕೋಬ್ ನಾಯಕ್ ರಾಮತ್ನಾಳ್, ನಗರ ಮಂಡಲದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜೀನೂರವರಿಗೆ ನೇಮಕ ಪತ್ರಗಳನ್ನು ಮುಖಂಡರು ನೀಡಿದರು.
ನೂತನ ಮಂಡಲ ಅಧ್ಯಕ್ಷರುಗಳಿಗೆ ಶುಭ ಕೋರಿ ನಿಯುಕ್ತಿಗೊಂಡ ಗ್ರಾಮೀಣ ಮಂಡಲದ ಪದಾಧಿಕಾರಿಗಳಿಗೆ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪನವರು ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪ್ರತಾಪಗೌಡ ಪಾಟೀಲ್, ನೂತನವಾಗಿ ಪದಗ್ರಹಣ ಮಾಡಿದ ಮಂಡಲ ಅಧ್ಯಕ್ಷರಾದ ವೆಂಕಟನಾಯಕ ರಾಮತ್ನಾಳ್, ಮಲ್ಲಿಕಾರ್ಜುನ್ ಜೀನೂರ್, ನಿಕಟಪೂರ್ವ ಮಂಡಲ ಅಧ್ಯಕ್ಷರುಗಳಾದ ಟಿ ಹನುಮೇಶ್ ಸಾಲ್ಗುಂದ, ನಿರ್ಪಾದಪ್ಪ ಜೋಳದರಾಶಿ, ಮುಖಂಡರಾದ ಅಮರೇಗೌಡ ವಿರುಪಾಪುರ್, ಮಧ್ವರಾಜ ಆಚಾರ್, ಶ್ರೀಮತಿ ಆದಿಮನಿ ವೀರಲಕ್ಷ್ಮಿ ಹಾಗೂ ರಾಜ್ಯ ಜಿಲ್ಲಾ ಮಂಡಲದ ಅಧಿಕಾರಿಗಳು, ಕಾರ್ಯಕರ್ತರು, ಬಂಧುಗಳು ಉಪಸ್ಥಿತರಿದ್ದರು. ನರೇಗಾ ಅಡಿಯಲ್ಲಿ ನೀಡುವ 100 ದಿನ ಕೆಲಸದಲ್ಲಿ 78 ದಿನಗಳು ಮಾತ್ರ ಕೆಲಸ ನೀಡಿದ್ದು, ಉಳಿದ 22 ದಿನಗಳ ಕೆಲಸ ನೀಡಲು ಒತ್ತಾಯಿಸಿ ಸಾಲುಗುಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಜಾರಿ ಸಮಿತಿಯು ಇಂದು ಸಾಲುಗುಂದ ಪಿಡಿಒರಿಗೆ ಮನವಿಯನ್ನು ಸಲ್ಲಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಸಮಿತಿ CITU ಸಂಘಟನೆ ಇಂದು ಸಾಲುಗುಂದ ಪಂಚಾಯಿತಿ PDO ಅವರಿಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಮ್ಮ ತಂಡಕ್ಕೆ ನೀಡಬೇಕಾದ ಬಾಕಿ 22 ದಿನಗಳ ಕೆಲಸ ನೀಡಲು ಒತ್ತಾಯಿಸಿ ಮನವಿ ಪತ್ರ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗೇಸುದರಾಜ್ ಮಕ್ಕಂದಾರ್, ಅಳ್ಳಪ್ಪ ಹಡಪದ್, ಚಿದಾನಂದಪ್ಪ, ಬಳೇಶ್ ಬೋವಿ, ಶೇಖರಪ್ಪ ಕೊಚ್ಚಿಗೇರಿ, ರಜಾಕ್ ಸಾಬ್ ಕಂಪ್ಲಿ, ಗರೀಬ್ ಸಾಬ್ ಕೊಡ್ಡಿ, ಅಜ್ಮೀರ್ ಸಾಬ್ ಚೌಧರಿ, ಕನಕಪ್ಪ ಸಾಧು, ಜನಾರ್ದನ್, ಮೊಹಮ್ಮದ್ ಸಾಬ್, ದಿವಾನ್, ಸರ್ವರ್ ಸಾಬ್ ಮಕ್ಕಂದರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಹಿಳೆಯ ಪ್ರತಿ ಮಾತುಗಳನ್ನು ತನ್ನ ದೃಷ್ಟಿಯಿಂದಲೇ, ಅಂದರೆ ಪುರುಷ ಪ್ರಧಾನದಿಂದ ನೋಡುವ ಪುರುಷ ಮಾತಿನಲ್ಲಿ ಮಾತ್ರ ದೇವತೆ, ತಾಯಿ, ಶಕ್ತಿ ಎಂದು ಬಣ್ಣಿಸುವುದನ್ನು ಕಾಣುತ್ತೇವೆ. ಒಂದು ಘಟನೆಯನ್ನು ಹೆಣ್ಣಿನ ದೃಷ್ಟಿಯಿಂದ ಕಾಣದೆ, ರಾತ್ರಿ ಸಮಯ ಎಂದು ಲೆಕ್ಕಿಸದೆ ಪುರುಷ ಕಂಡಕ್ಟರು ಹಾಗೂ BJP ಮುಖಂಡರು ಮತ್ತು ಮಾಧ್ಯಮದವರು ಆದಿಯಾಗಿ ಎಲ್ಲರೂ ತಮ್ಮ ತಮ್ಮ ನೆಲೆಯಲ್ಲಿಯೇ ಯೋಚಿಸಿದ್ದು ತಪ್ಪು ಎನ್ನುತ್ತಾರೆ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಅಧ್ಯಕ್ಷೆ ಶಕುಂತಲಾ ಪಾಟೀಲ್. ಯುವತಿ ಲಕ್ಷ್ಮಿ ಮನವಿಯನ್ನು ಒಬ್ಬ ಸಹೋದರಿಯಾಗಿ, ತಾಯಿಯ ಮನವಿಯಾಗಿ ಯೋಚಿಸದೆ ಎಕ್ಸ್ಪ್ರೆಸ್ ಬಸ್ ನೆಲೆಯಲ್ಲಿ ಯೋಚಿಸುವುದು, ಅವಳ ನೋವನ್ನು ಯಾರು ಹೆಣ್ಣಿನ ನೋವಾಗಿ ಪರಿಗಣಿಸದೆ ರಂಪಾಟ ಮಾಡಿದಳು ಎನ್ನುವುದು, ಬಸ್ನಲ್ಲಿರುವ ಎಲ್ಲ ಪುರುಷರು ಅವಳನ್ನು ವಿರೋಧಿಸಿ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದು ಮುಚ್ಚಳಿಕೆ ಬರೆಸಿಕೊಂಡು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬೇಸರದ ಸಂಗತಿ. ಮೊನ್ನೆ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಹೆಣ್ಣಿನ ಕುರಿತು ಗಂಟೆಗಟ್ಟಲೆ ಮಹಿಳಾ ಪರವಾಗಿ ಮಾತನಾಡುತ್ತಾ ಅವಳನ್ನು ದೇವತೆ ಸ್ಥಾನಕ್ಕೆ ಏರಿಸುವ ಇದೇ ಪುರುಷ ಪ್ರಧಾನ ಸಮಾಜ ಅವಳ ಒಂದು ಚಿಕ್ಕ ಮನವಿಯನ್ನು ಪರಿಗಣಿಸುವಂತೆ ಕಂಡಕ್ಟರಿಗೆ ಬಸ್ನಲ್ಲಿರುವ ಪುರುಷರು ಆದಿಯಾಗಿ ಎಲ್ಲರೂ ಹೇಳದೆ ಯುವತಿಯ ರಂಪಾಟ ಮಾಡಿದಳು ಎನ್ನುವುದು ಎಷ್ಟು ಸರಿ? ನಾನು ಎಷ್ಟೋ ಸಲ ಪ್ರಯಾಣ ಮಾಡುವಾಗ ಬಸ್ ನಿಲ್ಲಿಸಲು ಪುರುಷರು ಕಂಡಕ್ಟರ್ ಜೊತೆ ಮಾತಿನ ಚಕಮಕಿ ಆಗಿದ್ದನ್ನು ಕಂಡಿದ್ದೇನೆ. ಅದನ್ನು ರಂಪಾಟ ಅನ್ನಲು ಆದೀತೆ? ರಿಕ್ವೆಸ್ಟ್ಗೆ ಸ್ಪಂದನೆ ಬೇಡವೇ? ಅದು ರಾತ್ರಿ ಸಮಯ ಮಹಿಳೆ ಎಂದು ಏಕೆ ಬಸ್ನಲ್ಲಿರುವ ಪುರುಷರು ಆದಿಯಾಗಿ ಎಲ್ಲರೂ ಪರಿಗಣಿಸಲಿಲ್ಲ ಎನ್ನುವುದು ಬೇಸರದ ಸಂಗತಿ. ದಯಮಾಡಿ ಬಸ್ನ ಕಂಡಕ್ಟರ್, ಡ್ರೈವರ್ ಆದಿಯಾಗಿ ಎಲ್ಲ ಪುರುಷರಲ್ಲಿ ಮನವಿ, ಹೆಣ್ಣನ್ನು ನೋಡುವ ನಿಮ್ಮ ದೃಷ್ಟಿ ಬದಲಾಯಿಸಿಕೊಳ್ಳಿ. ಲಕ್ಷ್ಮಿಯ ಮನವಿಯನ್ನು ನಿಮ್ಮ ಸಹೋದರಿಯಾಗಿ, ತಾಯಿಯ ಮನವಿಯಾಗಿ ಪರಿಗಣಿಸಿರಿ. ಆಗ ನಿಮ್ಮ ಯೋಚನೆ ಬದಲಾಗಬಹುದು ಎನ್ನುತ್ತಾರೆ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ಶಕುಂತಲಾ ಪಾಟೀಲ್. ಈ ದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಂಥ ಕಂಡಕ್ಟರ್ ಮತ್ತು ಯುವತಿಯ ರಂಪಾಟದಲ್ಲಿ ವಿಷಯ, ಯುವತಿಯು ರಾತ್ರಿ ಸಮಯವಾಗಿದ್ದರಿಂದ ನಾನ್ ಸ್ಟಾಪ್ ಬಸ್ ಹತ್ತಿದ್ದಾಳೆ. ಪಗಡದಿನ್ನಿ ಕ್ಯಾಂಪಿಗೆ ರಿಕ್ವೆಸ್ಟ್ ಸ್ಟಾಪ್ ಕೇಳಿದ್ದಾಳೆ. ಆದರೆ ಕಂಡಕ್ಟರು ಸಹಕರಿಸಿಲ್ಲ. ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ನಡೆದ ನಂತರ ಅಲ್ಲಿರ್ತಕ್ಕಂಥ ಸಹ ಪ್ರಯಾಣಿಕರು ಮಾನವೀಯತೆ ದೃಷ್ಟಿಯಿಂದ ರಿಕ್ವೆಸ್ಟ್ ಸ್ಟಾಪ್ ಅಂತ ಕೇಳ್ತಾ ಇದ್ದಾಳೆ. ಅವಳನ್ನು ಇಳಿಸಿ ಅಂತ ಹೇಳ್ಬೋದಾಗಿತ್ತು. ಆದರೆ ಯುವತಿಗೆ ಸಪೋರ್ಟ್ ಮಾಡದೆ ಕಂಡಕ್ಟರ್ಗೆ ಸಪೋರ್ಟ್ ಮಾಡಿ ಆ ಹುಡುಗಿಯನ್ನು ಕರೆದುಕೊಂಡು ಪೊಲೀಸ್ ಠಾಣೆಗೆ ಹೋಗಿ ಮುಚ್ಚಳಿಕೆಯನ್ನು ಬರೆಸ್ಕೊಂಡಿರುವುದು ನಿಜವಾಗ್ಲೂ ತಪ್ಪಿದು. ಇದು ಮಾಡಬಾರ್ದು. ಯಾಕಂದರೆ ಇಲ್ಲಿ ರಿಕ್ವೆಸ್ಟ್ ಸ್ಟಾಪ್ ಅಂತ ಬಂದಾಗ ಯಾರೇ ಆದರೂ ರಿಕ್ವೆಸ್ಟ್ ಸ್ಟಾಪನ್ನು ಅವರನ್ನು ಇಳಿಸ್ಬೇಕಾಗುತ್ತೆ. ಅದನ್ನು ಮಾಡದೆ ಈ ಕೆಲಸನ ಮಾಡಿರೋದು ಕಡಾಖಂಡಿತವಾಗಿ ಇದು ತಪ್ಪಾಗುತ್ತೆ. ಸಹ ಪ್ರಯಾಣಿಕರೆಲ್ಲರೂ ಎಲ್ಲೇ ಆಗಲಿ ಮಹಿಳೆಯರು ರಾತ್ರಿ ಬಸ್ ಹತ್ತಿದ್ದಾರೆಂದರೆ, ರಿಕ್ವೆಸ್ಟ್ ಸ್ಟಾಪ್ ಕೇಳಿದಾರೆಂದರೆ ದಯಮಾಡಿ ಅವರಿಗೆ ಸಹಕರಿಸಿ ಅವರನ್ನು ಅಲ್ಲಿ ಬಸ್ನಿಂದ ಇಳಿಸಲಿಕ್ಕೆ ಸಹಕಾರ ನೀಡಬೇಕಂತೇಳಿ ವಿನಂತಿಸ್ಕೊಳ್ತೀನಿ. ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿದ್ದು ಮಾರ್ಚ್ 15ರಂದು ಸಿಂಧನೂರಿಗೆ ರೈಲು. ಡಾಕ್ಟರ್ ಬಸವರಾಜ್ ಕೆವಟರ್ ಅವರಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್. ಬಡವರಿಗೆ 6 ತಿಂಗಳಲ್ಲಿ ಮನೆಗಳ ನಿರ್ಮಾಣ, ಶಾಸಕ ಅಂಪನಗೌಡ ಬಾದರ್ಲಿ ಭರವಸೆ. ಕುಡಿಯುವ ನೀರಿಗಾಗಿ ಬೂದಿವಾಳ ಕ್ಯಾಂಪಿನಲ್ಲಿ ರಸ್ತೆ ತಡೆ.
ಬಿಜೆಪಿ ನಗರ ಮತ್ತು ಗ್ರಾಮೀಣ ಮಂಡಲಗಳ ಅಧ್ಯಕ್ಷರ ಪದಗ್ರಹಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.